ಐ ಗೈಸ್ ಅಂತ ಮಾಡಿ ಐ ಮಾಡಿ ಕಿಶೋರ್. ಇವತ್ತು ಗಾಯ್ಸ್ ನಮ್ಮನೇಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಿಮ್ಗೆ ಗೊತ್ತಲ್ಲ, ಆಲ್ರೆಡಿ ಕಿಶೋರ ಮತ್ತು ನಮ್ಮ ಪಂಡು ಕಾಣಿದ್ರಲ್ಲ, ನಮ್ಮ ಅತ್ತೆ ಎಲ್ಲರೂ ಸಹ ಬಂದಿದ್ದರು. ಸೊ ಅದಕ್ಕೋಸ್ಕರ ಮನೆಯವರಿಗೆ ಫಸ್ಟ್ ಟೈಮ್ ಯಾರಾದರೂ ಬಂದಾಗ ರಿಲೇಷನ್ಸು ನೀರಾಗಲಿ ಜ್ಯೂಸ್ ಆಗಲಿ ಈ ಥರ ಕಾಫಿ ಟೀ ಎಲ್ಲ ಕಾಮನ್ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಅವ್ರಿಗೆ ಕಾಫಿ ಮಾಡಿಕೊಡ್ತಾ ಇದ್ದೀನಿ ಅಂತ ಸ್ಟಾರ್ಟ್ ಮಾಡಿದೆ. ಹೇಗೆ ತುಂಬ ಸಿಂಪಲಾಗಿ ಸಬ್ಬಕ್ಕಿ ಪಾಯಸ ಮನೇಲೇ ಮಾಡೋದು, ಅದು ಸಕ್ಕರೆ ಬಳಸ್ದಲೇ ಬರೀ ಬೆಲ್ಲದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬಂದು ನಾನು ಇಲ್ಲಿ 1 ಕಪ್ಪಷ್ಟು ಸಾಬುದಾನನ ಒಂದು ಚೆನ್ನಾಗಿ ತೊಳೆದು 8 ಗಂಟೆ ಕಾಲ ಚೆನ್ನಾಗೇ ನೆನೆಸಿದ್ದೀನಿ. 8 ಗಂಟೆ ಕಾಲ ಚೆನ್ನಾಗೇ ನೆನೆಸ್ಮೇಲೆ ಒಂದು ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಯ ಒಳಗಡೆ ಅಥವಾ ಆ ಪ್ಯಾನ್ ಒಳಗಡೆ ನೀವು ನೆನೆಸಿರೋ ಅಂಥ ಸಾಬುದಾನ ಅಥವಾ ಸಬ್ಬಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೋಬೇಕು. ಮೊದಲು ಒಂದು 2 ರಿಂದ 3 ನಿಮಿಷ ಚೆನ್ನಾಗೇ ಬೇಯಿಸ್ಕೊಳ್ಳಿ. ಆದಷ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ನೀವು ಸ್ವಲ್ಪ ಶಾವಿಗೆನೂ ಸಹ ಹುರಿದ್ಬಿಟ್ಟು ಹಾಕೊಬೋದು. ಇಟ್ಸ್ ಕಂಪ್ಲೀಟ್ಲಿ ಆಪ್ಷನಲ್. ನಾನು ಹಾಕ್ಕೊಂಡಿಲ್ಲ, ಬರೀ ಸಾಬುದಾನ ಪಾಯಸ ಮಾಡೋದ್ರಿಂದ ಇದನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಬಂದು ಸ್ವಲ್ಪ ಹಾಲನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಲು ಮತ್ತು ನೀರು ಎರಡಲ್ಲೂ ಸಹ ಸೇರಿಸ್ಕೊಂಡು ಮಾಡೋದ್ರಿಂದ ತುಂಬ ರುಚಿ ಬರುತ್ತೆ ಮತ್ತು ಚೆನ್ನಾಗೂ ಸಹ ಬೇಯುತ್ತೆ ಅಂದ್ಬಿಟ್ಟು ಇವಾಗ ನಾನು ಇಲ್ಲಿ ಬಂದು 1/4 ಲೀಟ್ರಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. 250 ml ಅಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಆದಷ್ಟು ಕುದಿಸಿ, ಎಷ್ಟಾಗುತ್ತೋ ಅಷ್ಟು ಚೆನ್ನಾಗೇ ಕುದಿಸಿ. ತುಂಬ ಸಿಂಪಲ್ ಮತ್ತು ಈಸಿ, ಯಾರು ಬೇಕಾದರೂ ಸಹ ಮಾಡ್ಬೋದು. ಬಿಗಿನರ್ಸ್ಗೂ ಸಹ ತುಂಬ ಕಷ್ಟನೇ ಆಗಲ್ಲ ಅಂತಲೇ ಹೇಳ್ಕೊಂಡು ಮಾಡ್ಬೋದು. ನೋಡಿ ಇವಾಗ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಆಗ ನೋಡಿ ಎಷ್ಟು ಚೆನ್ನಾಗೇ ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಬಂದು ಇಲ್ಲಿ 2 ಏಲಕ್ಕಿನೂ ಕುಟ್ಟಿ ಪುಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ನೀವು ಏಲಕ್ಕಿ ಪೌಡರು ಸಹ ಸೇರಿಸ್ಕೋಬೋದು. ಅದನ್ನು ನಾವು ಎಲಚಿ ಪೌಡರ್ ಅಂತಲೂ ಸಹ ಕರಿತೀವಿ. ಈಗ ನಾನು 1 ಕಪ್ಪಷ್ಟು ಏನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ಆರ್ಗ್ಯಾನಿಕ್ ಜಾಗರಿನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಇದು ಡಾರ್ಕ್ ಕಲರ್ ಇದೆ. ಇದನ್ನು ಏನು ಸಹ ನಾವು ಇವಾಗ ಕಟ್ ಮಾಡಿ ಅದನ್ನು ಶೋಧಿಸ್ಬಿಟ್ಟು ಹಾಕ್ಕೊಬೇಕಲ್ಲ, ಆ ಥರ ಅಂತ ಹಾಕ್ಕೊಳ್ಳೋ ಅಂಥದ್ದು ಏನಿರಲ್ಲ. ಯಾಕಂದರೆ ಇದು ನೀಟಾಗಿ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಡೈರೆಕ್ಟಾಗಿ ನೀವು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಚೆನ್ನಾಗೇ ಕುದಿಯೋಕ್ಕೆ ಬಿಡಬೇಕು. 1 ನಿಮಿಷ ಕುದ್ಮೇಲೆ ಈ ರೀತಿ ಆಗುತ್ತೆ. ಕಲರ್ ಈ ರೀತಿ ಇದೆ ಅಂತ ಟೆನ್ಷನ್ ತೊಗೊಳ್ಳಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂದರೆ ಮೊದಲು ನಾನು ಬಂದು ಇಲ್ಲಿ 1 ಕಪ್ಪಷ್ಟು ಸ್ಪ್ರೌಟ್ಸ್ನ ಸೇರ್ಕೊತಾ ಇದ್ದೀನಿ. ಅದು ಬಂದು ನಾನು ಆರ್ಡ್ರ್ ಮಾಡಿದೆ. ಅದು ಪ್ಯಾಕೆಟಲ್ಲಿ ಅವರೇ ಸಹ ಸ್ಪ್ರೌಟ್ಸ್ ಮಾಡಿರ್ತಾರೆ. ನೀವು ಸಹ ಹೆಸರು ಕಾಳನ್ನ ಚೆನ್ನಾಗಿ ನೆನೆಸ್ಬಿಟ್ಟು 8 ಗಂಟೆ ಕಾಲ ಆಮೇಲೆ ನೀವು 1 ರಿಂದ 2 ದಿವಸ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿಬಿಟ್ರೆ ಇದೇ ರೀತಿ ಮೊಳಕೆನೂ ಸಹ ಬರುತ್ತೆ. ಆಮೇಲೆ ಇಲ್ಲಿ ನಾನು ಬಂದು ಸ್ಟ್ರಾಬೆರಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಇಲ್ಲಿ ಬಂದು ಸೌತೆಕಾಯಿನೂ ಸಹ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು ಈರುಳ್ಳಿನೂ ಸಹ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಇಲ್ಲಿ ಟೊಮೊಟೊನೂ ಸಹ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದು ಒಂದು ಆ್ಯಪಲ್ನೂ ಸಹ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಬೇಕು. ಆಮೇಲೆ ನಿಮಗೆ ಏನೇನೋ ಇಷ್ಟ ಆಗೋಂಥ ಫ್ರೂಟ್ಸು, ದಾಳಿಂಬೆ ಆಗಿರ್ಬೋದು ಅಥವಾ ಸಪೋಟ, ದ್ರಾಕ್ಷಿ ಯಾವುದಾದ್ರೂ ಸಹ ಸೇರಿಸ್ಕೊಬೋದು. ಆಮೇಲೆ ನೀವು ಡ್ರೈ ಫ್ರೂಟ್ಸು ಸಹ ಸೇರಿಸ್ಕೊಬೋದು. ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ನೀವು ಇಲ್ಲಿ ನಾನು ನೋಡಿ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೋಬೋದು ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನಿಲ್ಲಿ ಬ್ಲ್ಯಾಕ್ ದ್ರಾಕ್ಷಿನ ಸೇರಿಸ್ಕೊಂಡು ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಸೇರಿಸ್ಕೊಂಡು ಎಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಷ್ಟೇ. ಈ ವ್ಲಾಗಲ್ಲಿ ನಮ್ಮ ಅಕ್ಕ, ಕಿಶೋರ ಮತ್ತು ಪಂಡು ಎಲ್ಲರೂ ಬಂದಿದ್ರಲ್ಲ, ಅದಕ್ಕೋಸ್ಕರ ಹೊರಗಡೆ ಏನಾನ ತಿನ್ನೋಣ ಅಂತ ನಮ್ಮ ಮನೆ ಹತ್ರ ಪಿಜ್ಜಾ ಬಾಕ್ಸ್ ಒಳಗಡೆ ಪಿಜ್ಜಾ ತಿನ್ನೋಣ ಅಂತ ಹೇಳಿ ಹೋಗಿ ಎಲ್ಲನೂ ಸಹ ಪಿಜ್ಜಾನ ಎಂಜಾಯ್ ಮಾಡಿಕೊಂಡು ಅದೇನಾನ ತುಂಬ ಎಂಜಾಯ್ ಮಾಡ್ದು ಅಂತಲೇ ಹೇಳ್ಬೋದು. ಮತ್ತು ನಾನು ಅವ್ರ ಮನೆಗೆ ಹೋಗಿದ್ದೆ. ಸ್ವಲ್ಪ ಊರಿಗೆ ಬೇರೆ ಹೋಗಬೇಕಾಗಿತ್ತು. ಅದೆಲ್ಲನೂ ಸಹ ವೀಡಿಯೋ ಕ್ಲಿಪ್ಪಿಗೆಲ್ಲ ಆ್ಯಡ್ ಮಾಡಿರ್ತೀನಿ ನೋಡಿ.
ನಾನು ಡೈಲಾಗ್ ಕಾಪಿ ಮಾಡ್ತಿದ್ದೆ ಗೈಸ್. ಇವನು ಹೇಳ್ತೇನೆ ನೋಡಿ ಇವಾಗ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಾನೂಸ್ ಲ್ಯಾಪಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್, ಬೆಲ್ ಐಕಾನ್. ಇದು ಒಂದು ಸ್ಯಾಟರ್ಡೆ ಬ್ಲಾಗ್ ಇಡ್ತೀವಿ. ಇದು ಒಂದು ವೀಡಿಯೋ. ಥ್ಯಾಂಕ್ ಯು, ಬೈ ಬೈ. ನೋಡಿ ಗೈಸ್, ನಾನು ಡೈಲಾಗ್ ಹೆಂಗ್ ರಿಪೀಟ್ ಮಾಡ್ತಿದ್ದಾರೆ ಇಬ್ರು ಕಳ್ಳನ ಮಕ್ಕಳು. ಎಲ್ಲರೂ ಮನೆಗೆ ಬಂದಿರಲ್ಲ, ಅದಕ್ಕೋಸ್ಕರ ನಮ್ಮಪ್ಪ ಏನಾರ ಸ್ನ್ಯಾಕ್ಸ್ ತೊಗೊಬರೋಣ ಅಂತ ಹೇಳ್ಬಿಟ್ಟು, ಅವತ್ತು ಬೇರೆ ಸೋಮವಾರ ವೆಜ್ ಅಲ್ವಾ, ನಾನ್ ವೆಜ್ ತಿನ್ನೋಂಗಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಹೋಗಿ ಬೇಕ್ರಿಲಿ ವೆಜ್ ಪಪ್ಸ್ನ ತೊಗೊಂಬಂತು. ವೆಜ್ ಪಪ್ಸ್ನ ತಿನ್ಕೊಂಡು ಎಂಜಾಯ್ ಮಾಡ್ದೋ, ಯಾಕಂದರೆ ನಾವು ನಾನ್ ವೆಜ್ ತಿನ್ನೋದಿಲ್ಲ ಸೋಮವಾರ, ಅದಕ್ಕೋಸ್ಕರ. ಮತ್ತು ಹೆಂಗೆ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಆ ಡೇ ಮಾತ್ರ ತುಂಬ ಚೆನ್ನಾಗಿತ್ತು. ಪಾಯಸ, ರೈಸ್, ಪಲ್ಯ, ರೈಸ್, ಬೋಂಡ ಗೈಸ್. ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ಸ್ವೀಟ್ ಪಾಯಸ, ಅನ್ನ, ಸಾಂಬಾರು. ನೀವು ಪಾಯಸಗೆ ದ್ರಾಕ್ಷಿ ಗೋಡಂಬಿ ಸಹ ಸೇರಿಸ್ಕೋಬೋದು. ಚೆನ್ನಾಗಿದ್ಯಾ? ಬಾಯ್ ಬಾಯ್. ಓಕೆ ಬಾಯ್. ಈಗ ಜಸ್ಟ್ ನಮ್ಮ ಅತ್ತೆ ಮನೆಗೆ ಬಂದೆ. ಪುಳಿಯೋಗರೆ ಮಾಡಿದ್ರು, ಪುಳಿಯೋಗರೆ ಚೆನ್ನಾಗಿತ್ತು. ತಿಂದ್ಕೊಂಡು ಈಗ ಊರಿಗೆ ಹೋಗಬೇಕು ಅಂತ ಹೇಳಿ ಓಡುತ್ತಾ ಇದ್ದೀವಿ. ಎಲ್ಲರೂ ಸಹ ಹೋದು. ಈಶ್ವರ ಬಂದಿರಲಿಲ್ಲ, ಸ್ಕೂಲ್ಗೆ ಹೋಗಿದ್ದ. ನಾನು ಕೊಂಡು ನಮ್ಮ ಅತ್ತೆ, ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ ಎಲ್ಲರೂ ಸಹ ಹೋಗಿದ್ದು. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಬಂದಿದ ತಕ್ಷಣ ಫಸ್ಟು ಹೋಟೆಲ್ ಕರ್ಕೊಂಡು ಹೋದರು. ಅದೇ ನಾವು ರಿಲೇಷನ್ ಮನೆಗೆ ಹೋಗಿದ್ವು ಅಂದ್ರಲ್ಲ, ಅವ್ರ ಮನೆಗೆ ಹೋಗಿ ಅಲ್ಲಿ ಹೋಟೆಲ್ ಖಾನಾವಳಿ, ರೇವಣ ಸಿದ್ದೇಶ್ವರ ಖಾನಾವಳಿ ಅನ್ನೋ ಒಂದು ಊಟಕ್ಕೆ ಹೋಗಿ ಅಲ್ಲಿ ಚಪಾತಿ ಊಟ ಅಂತಾರಲ್ಲ, ಅದೇನೋ ಚಪಾತಿ ರೈಸ್ ಅನ್ನೋ ಊಟನ ಮಾಡಿಕೊಂಡು ಎಲ್ಲನೂ ಸಹ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಹಾಗೆ ಎಲ್ಲರ ಮನೆಗೂ ವಿಸಿಟ್ ಮಾಡಬೇಕಾಗಿತ್ತು. ಅಲ್ಲಿ ಹೋಗಿದ್ಮಲ್ಲ, ಅದೇ ರೀತಿ ಎಲ್ಲರ ಮನೆಗೂ ವಿಸಿಟ್ ಮಾಡೋಕ್ಕೆ ಹೋಗ್ತಾಯಿದ್ದೋ. ಫಸ್ಟು ಒಂದು ಮನೆಗೆ ಹೋದೋ. ಆ ಮನೇಲಿ ಪಾಪು ಇತ್ತು. ಆ ಪಾಪುನ ನೋಡ್ಕೊಂಬರೋಣ ಎಂದೇ ಹೇಳ್ಬಿಟ್ಟು ಆ ಪಾಪುನ ಸಹ ನೋಡಿಕೊಂಡು ನೆಕ್ಸ್ಟು ಇನ್ನೊಂದು ಮನೆಗೆ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮನೆಗೆ ಹೋಗಿದ್ದು. ಇನ್ನೊಂದು ಮನೆಗೆ ಹೋಗಿ ಆಮೇಲೆ ಅಲ್ಲೂ ಸಹ ಕಾಫಿ, ಟೀ, ಸ್ನ್ಯಾಕ್ಸ್ ಎಲ್ಲ ಕೊಟ್ಟರು. ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಮ್ಮ ಅಜ್ಜಿ ನೋಡಿ ಹೇಗೆ ನೋಡ್ತಾ ಇದ್ದಾರೆ, ಟಿ ವಿನ ಕಣ್ಣು ಮಿಕ್ಸ್ದಂಗೆ ನೋಡ್ತಾ ಇದ್ದಾರೆ. ಅದಕ್ಕೆ ಆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಹಾಗೆ ನಾನು ಪಂಡು ಮತ್ತೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು. ಅವ್ರ ಮನೆ ತುಂಬ ಚೆನ್ನಾಗಿತ್ತು. ಅವ್ರ ಮನೆ ಹೋಮ್ ಟೂರು ಸಹ ನಿಮ್ಗೆ ಹಾಕ್ತೀನಿ ನೋಡಿ ಹೇಗಿದೆ ಅಂತ. ಸುಮ್ಮನೆ ಸಿಂಪಲಾಗೆ ಒಂದು ಹೋಮ್ ಟೂರ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಅವ್ರ ಹೊರಗಡೆ ಗಾರ್ಡನಲ್ಲಿ ಫ್ಲವರ್ಸ್. ಗುಡ್. ಗೈಸ್ ನೋಡಿ ವಾತಾವರಣ ತುಂಬ ಚಿಲ್ಲಾಗಿದೆ, ಸಕ್ಕತ್ತಾಗಿದೆ ಗೈಸ್. ಇಲ್ಲಿಂದ ಇದು ಮನೆ ಗೈಸ್. ನೋಡಿ ಮನೆ ಹಿಂಗಿಂದ ಹೋಗಿ ಡೋರು, ಇದು ಡೂಪ್ಲೆಕ್ಸ್ ಮನೆ ಈ ಥರ ಇದೆ. ಸಿ ಗೈಸ್, ಶೋ ಪ್ಲಾಂಟ್ ಹೇಗೆ ಕ್ಯೂಟ್ ಆಗಿದೆ. ಪಿಂಕ್, ಡಾರ್ಕ್ ಪಿಂಕ್, ಸೂಪರ್ ಆಗಿದೆ ಗೈಸ್ ಕಾಂಬಿನೇಷನು. ಈ ಮೂರು ಪಂಡು ಪಂಡು ಪಂಡು. Oh my god, come on guys, ನೋಡಿ ಮೆಟ್ಲಿಗೆ ಕೊಡ್ತಾ ಇದ್ದೀವಿ. ಇದೊಂದು ರೂಮು, ಇದೊಂದು ರೂಮು. ಪಂಡು
ಹೋಗ್ತಾ ಇದ್ದಾರೆ ದೇವ ಥರ ಕಣ್ಮುಡಿಸ್ತಾ ಇಬ್ಬರು ಹೋಗ್ತಾ ಇದ್ದೀವಿ. ಇವಾಗ ನಡ್ಕೊಂಡು ಅವರು ಇವ್ರ ಮನೆಗೆ ಸುತ್ತಿ 2 ಮನೆಗೆ ಹೋಗಿದ್ದಾಯ್ತು. ಇವಾಗ 3ನೇ ಮನೆಗೆ ಹೋಗ್ತಾ ಇದ್ದೀವಿ. ಇದೆಲ್ಲ ನಮ್ಮ ಅಜ್ಜಿಯವರ ಅಕ್ಕ ತಂಗಿ ಮನೆ ಊರಂತಲೇ ಹೇಳ್ಬೋದು. ಎಲ್ಲರ ಮನೆಗೂ ಸುತ್ತಾ ಇದ್ದೀವಿ. ఫుల్ టైల్స్ సైడ్ సైడ్ అచ్చే నా కొడుకు చూసిండు కదా ఇది ఎంట్రెన్స్ ఇది మెయిన్ డోర్ దీనికి ఇది ఇక్కడ వస్తారా రాజస్థాన్ది డిజైన్ ఇది రాజస్థాన్ది ఇది డిజైన్ ఇది మెయిన్ డోర్ ఇది ఒక డోర్ వచ్చి 60,000 రూపాయలు ఈస్ట్ ఫేస్ ఈస్ట్ ఫేస్ ఇది వచ్చి దేవుడి ఇది దేవుడిలో దీని గోపురం వస్తుంది దీని డోర్ వచ్చి 30,000 రూపాయలు 35,000 రూపాయలు ఇది కిచెన్ ఓపెన్ కిచెన్ ఇది ఫుల్ హాల్ ఇది ఫుల్ హాల్ స్టెప్ హైట్ ఉంది ఇది మన కొడుకు స్టెప్ ఇచ్చింది ఇది బాత్రూమ్ ఏం చెప్తున్నాం ఒక టాయిలెట్ కామన్గా లేడీస్ ఏమో చేస్తూ ఉంటారు ఏమో పోతున్నారు ఇది ఒక్కొక్క బార్ కొడతారు టైల్స్ డిజైన్ ఇక్కడ ఎంట్రన్స్ కొడతారు డిజైన్ ಫಸ್ಟ್ ಫ್ಲೋರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಡೂಪ್ಲೆಕ್ಸ್ ಮನೆ ಫಸ್ಟ್ ಫ್ಲೋರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ಗ್ರ್ಯಾಂಡ್ ಈ బాల్కనీకి ఇక్కడ ఇదేస్తాము ఉయ్యాల హ్యాంగింగ్ ఇక్కడ గ్రిల్ వస్తుంది అక్కడ గ్లాస్ వస్తుంది ఇది మీ ఇదొక టైల్స్ ఇదొక డిజైన్ ఈ వాల్కి ఇది బాల్కనీ ఇది బాల్కనీ ఇంకొక స్టెప్ ఉందా పైన చూపిస్తా ఏం లేదు చూస్తా లేదు ಇದು ರೂಮ್ ಇದು ಬಂದು ಟಾಯ್ಲೆಟ್ లేదు మా మమ్మీ ఏం కాదు మా భార్య ఏం కాసు పడుతుంది మా వద్దే కాసు పడుతుందేమో ఇది అక్కడ బాత్రూమ్ వేరే టైల్స్ ఇక్కడ వేరే టైల్స్ ಗೈಸ್ ನೋಡಿ 3 ಫ್ಲೋರೇನೋ 2 ಫ್ಲೋರೇನೋ ಇದೆಯಾ ಡೂಪ್ಲೆಕ್ಸ್ ಮನೆ. ಇನ್ನು ಫಸ್ಟ್ ಫ್ಲೋರ್ ನಾನು ನಿಮ್ಗೆ ಆಲೇ ತೋರಿಸ್ದೆ. ಸೆಕೆಂಡ್ ಫ್ಲೋರು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇವಾಗ. ಓಕೆ ಫುಲ್ ಸೇಮ್ ಇದೇ ಥರ ಟೈಲ್ಸಾ? ಟೈಲ್ಸ್ లేదు ಗ್ರಾನೈಟ್ ಮಾತ್ರ దీని మాత్రం ಒಳ್ಳೆ ಟೈಲ್ಸ್ ಹಾಕೊಂಡಮ್ಮ. ఇది బాల్కనీ అది బాల్కనీ ఇదే అక్షయ్కి ಪಂಡು ಗಾಯ್ಸ್ ನೋಡಿ ಗಾಯ್ಸ್ ಮನೆ ಮಸ್ತಾಗಿದೆ, ಸೂಪರ್ ಆಗಿದೆ. ಒಂದೊಂದು ಬಾತ್ರೂಮ್ ಒಂಥರ ಡಿಸೈನ್. ఇది డ్రెస్సింగ్ టేబుల్, ఇది డ్రెస్సింగ్ రూమ్ వాళ్ళకి. ఇది అక్షర్ మన కొడుకుకి రూమ్. ఇది వచ్చి పెంట్ హౌస్ వస్తుంది. ఇది ఇಷ್ಟು పెంట్ హౌస్ వస్తుంది. ఇది పెంట్ హౌస్ వచ్చి ఇట్లా వచ్చి ಐತೆ. ఇది పెంట్ హౌస్ వచ్చి చూసేస్తారు. ఇక్కడ అది ಟೈಲ್ಸ್ ಇದೆ ಸಿಸ್ಟಮ್ ಕಾರ್ ಪಾರ್ಕಿಂಗ್ ಟೈಲ್ಸ್ ಗ್ರಾನೈಟ್. ಇದು ನೋಡಿ ಮನೆಯ ಔಟ್ಲುಕ್ ಅಂತಲೇ ಹೇಳ್ಬೋದು. ಹೊರಗಡೆ ಬಂದು ಹೀಗಿದೆ ಮನೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಗ್ರಾನೈಟ್ಸು ಮತ್ತು ಅದೆಲ್ಲನೂ ಸಹ ಹಾಕಬೇಕು. ಇದು ಬಂದು ನಮ್ಮ ಅಜ್ಜಿ ಇದ್ದಾರಲ್ಲ ಅವರ ಫ್ಯಾಮಿಲಿಗಳ ಮನೆಗೆ ಹೋಗಿದ್ವಲ್ಲ, ಅದರಲ್ಲಿ ಹೋಗಿದ್ವಲ್ಲ ಆವಾಗಲೇ ಮನೆಗೆ. ಅಂಕಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, ಅವರು ಆ ಮನೇನ ಕಟ್ತಾ ಇರೋದು ನೋಡಿಕೊಂಡು ಬಂದು. ಹಾಗೆ ಇಲ್ಲಿ ಸಹ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಯಾವಾಗಲೂ ಸಹ ಬಂದಾಗ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಅಜ್ಜಿಯ ಸ್ವಂತ ಊರಿನ ದೇವಸ್ಥಾನ. ಯಾವ ದೇವಸ್ಥಾನ ಇದು? ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಅಜ್ಜಿ ಬಂದು ಅಲ್ಲಿ ಮುಂದೆ ನಿಂತಿದ್ದಾರೆ. ನಮ್ಮ ಅತ್ತೆನೂ ಅಷ್ಟೇ. ಇಲ್ಲಿ ನಮ್ಮ ಸಿಸ್ ನಿಂತಿದ್ದಾರೆ, ನಮ್ಮ ಪಂಡು ನಿಂತಿದ್ದಾರೆ. ಯಾವಾಗಲೂ ಪಂಡುದು ಕ್ಯಾಮ್ರಾ ಬಂದರೆ ಸ್ಟಾರ್ಟ್ ಮಾಡ್ತಾಳೆ ಅಲೋ ಅಲೋ ಅಲೋ.
ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು, ಆದರೆ ನೋಡಿದ್ರೆ ಒಂದು ಶಾಕ್ ಆಗಿತ್ತು. ದೇವಸ್ಥಾನನೇ ತೆಗ್ದಿರಲಿಲ್ಲ. ಅಲ್ಲಿ ಬರೀ ದೇವಸ್ಥಾನ ತೆಗಿಯೋದು ಬಂದು ಶುಕ್ರವಾರ ಮತ್ತು ಮಂಗಳವಾರ ಅಂತೆ. ಅದಕ್ಕೋಸ್ಕರ ಏನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಬಾಳೆಹಣ್ಣು ಇಕ್ಬಿಟ್ಟು ಕಾಯೆಲ್ಲ ಹೊಡೆದ್ಬಿಟ್ಟು ಹೊರಗಡೆನೆ ಪೂಜೆ ಮಾಡಿಕೊಂಡು ಹೊರಗಡೆನೆ ಕೈ ಮುಕ್ಕೊಂಡು ಬಂದು. ನಮ್ಮ ಅಜ್ಜಿ ಸಮಾಧಾನಕ್ಕೋಸ್ಕರ ಯಾವಾಗ ಹೋದ್ರೂ ಸಹ ಹೋದಾಗೆಲ್ಲನೂ ಸಹ ದೇವಸ್ಥಾನಕ್ಕೆ ಹೋಗಿ ಅವ್ರು ಪೂಜೆ ಮಾಡಿದ್ರು ಒಂಥರ ಸಮಾಧಾನ ಅನಿಸುತ್ತೆ. ಅದಕ್ಕೋಸ್ಕರ ಹೊರಗಡೆಯಿಂದನೇ ಹೋಗಿ ಕೈ ಮುಟ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಬಂದು. ಇನ್ನೇನು ಓಪನ್ ಆಗಿಲ್ವಲ್ಲ, ಓಪನ್ ಆಗಿಲ್ಲ ಅಂದರೆ ಹೇಗೆ ಹೋಗೋಕ್ಕಾಗುತ್ತೆ ಹೇಳಿ? ಅಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ಅಷ್ಟೇ ಅಲ್ವಾ ಓಪನ್ ಆಗೋದು. ಸೊ ಅದಕ್ಕೋಸ್ಕರ ಅಲ್ಲೇ ಬಸವಣ್ಣ ಎಲ್ಲ ಇತ್ತು, ಅಲ್ಲೇ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಹಾಗೆ ವಾಪಸ್ ಮನೆಗೆ ರಿಟರ್ನ್ ಆಗಿಬಿಟ್ಟು ಸಾಯಂಕಾಲ ಆಗಿತ್ತಲ್ಲ, ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಬ್ರೊಕೋಲಿ ಡ್ರೈ ಗೋಬಿನ ಮಾಡೋಣ ಅಂತೇಳಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು. ಮೊದಲು ಬಂದು ನಾನು ಬ್ರೊಕೋಲಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಬೋದು, ಅಥವಾ ನೀವು ಪೀಸ್ ಆದರೂ ಸಹ ಮಾಡ್ಕೊಬೋದು ಅಂತಲೇ ಹೇಳ್ಬಿಟ್ಟು ಇವಾಗ ಫಸ್ಟು ಒಲೆ ಹಚ್ತಾ ಇದ್ದೀನಿ. ಒಲೆ ಹಚ್ಬಿಟ್ಟು ಅದಕ್ಕೆ ಬ್ರೊಕೋಲಿಗೆ ಸ್ವಲ್ಪ ನೀರು ಹಾಕ್ಕೊಬೇಕು. ಸ್ವಲ್ಪ ನೀರು ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ನೀವು ಬಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸ್ವಲ್ಪನೇ ಸೇರಿಸ್ಕೊಳ್ಳಿ, ಜಾಸ್ತಿ ಏನು ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ. ಆಮೇಲೆ ಬೇಕಾದರೆ ಮತ್ತೆ ಸೇರಿಸ್ಕೋಬೋದು ಅಂತಲೇ ಹೇಳ್ಬೋದು. ಆಮೇಲೆ ಬಂದು ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ. ಈ ರೆಸಿಪಿ ಮಾಡಬೇಕಾದ್ರೆ ನಮ್ಮ ಕಿಶೋರನು ಸಹ ಇದ್ದ, ಅವನು ಸಹ ಹೆಲ್ಪ್ ಮಾಡ್ತಾಯಿದ್ದ. ಅವನೇ ಸಹ ಈ ರೆಸಿಪಿನ ಅರ್ಧ ಅವ್ನು ಮಾಡ್ದ, ಇನ್ನು ಅರ್ಧ ನಾನೇ ಮಾಡಿದೆ ರೆಸಿಪಿ. ಅವನಿಗೆ ಕುಕ್ಕಿಂಗ್ ಅಂದರೆ ತುಂಬ ಕ್ರೇಜ್ ಇದೆ. ಅದರೆಲ್ಲ ವೆರೈಟಿ ಆಫ್ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಅದರಲ್ಲೆಲ್ಲ ತುಂಬ ಅವನು ಇನ್ವಾಲ್ವ್ ಆಗ್ತಾನೆ ಅಂತಲೇ ಹೇಳ್ಬೋದು. ನೋಡಿ ಅವನೇ ಇವಾಗ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇರೋದು. ಎಣ್ಣೆಲಿ ಕರಿಯೋ ಪಾರ್ಟ್ ಮಾತ್ರ ನಾನು ಮಾಡಿದೆ, ಇನ್ನು ಮಿಕ್ಕಿದೆಲ್ಲ ನಾನೇ ಮಾಡ್ತೀನಿ ಅಂತ ಅಂತಿದ್ದ. ಆಯಿತು ಅಂದ್ಬಿಟ್ಟು ಅವ್ನಿಗೂ ಸಹ ಕಲೀಲಿ, ಅವ್ನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ಅವ್ನು ಕಲೀಲಿ, ಅವನಿಗೂ ಏನಾರ ಇಂಟ್ರೆಸ್ಟ್ ಬರ್ಬೋದು ಅಂದ್ಬಿಟ್ಟು ಅವ್ನು ಮಾಡ್ತಾಯಿದ್ದ ಅಂದ್ಬಿಟ್ಟು ನಾನು ಸಹ ನೋಡ್ತಾಯಿದ್ದೆ. ಚೆನ್ನಾಗೇ ಮಾಡ್ತಾನೆ ಕುಕ್ಕಿಂಗೆಲ್ಲ. ಮ್ಯಾಗಿ ಅಂತೆ, ಚಪಾತಿ ಅಂತೆ, ದೋಸೆ ಅಂತೆ, ಬೇಸಿಕ್ಕಾಗಿ ಏನು ಬೇಕಾದರೂ ಸಹ ಮಾಡ್ಕೊಂಡು ತಿಂತಾನೆ. ಅಂದರೆ ಮಾಮೂಲಿ ಚಿಕ್ಕದೆಲ್ಲ ಮಾಡಿಕೊಂಡು ತಿನ್ನೋ ರೀತಿ ಅವನಿಗೆ ಸ್ವಲ್ಪ ಇದೆ. ಈಗ ನೋಡಿ ಈ ರೀತಿ ಆಗಿದೆ. ಇದನ್ನೆಲ್ಲ ಸಹ ಚೆನ್ನಾಗೇ ತೆಗ್ದು ಇವಾಗ ಸೋಸ್ಕೊಂಬಿಟ್ಟು ಇದನ್ನು ಡ್ರೈನ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಒಂದು ಜಾಲರೆ ತಗೊಳ್ಳಿ, ಅದಕ್ಕೆ ಇದನ್ನು ಹಾಕ್ಕೊಂಡು ಸ್ವಲ್ಪ ತಣ್ಣೀರಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಇಕ್ಕಿದ್ರೆ ಈ ರೀತಿ ಚೆನ್ನಾಗಿ ಡ್ರೈ ಆಗುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗೇ ಡ್ರೈ ಆಗಿದ್ಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ಒಂದು ಟೈಮ್ ನೋಡಿಕೊಂಡು ಕ್ವಿಕ್ಕಾಗೆ ಮತ್ತು ಈಸಿಯಾಗೆ ಮಾಡ್ಬೋದು. ನೀವು ಮಾಡಬೇಕು. ಈ ರೀತಿ ಬಂದಮೇಲೆ ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಡ್ರೈನ್ ಮಾಡಿಕೊಂಡು ಒಂದ್ಸಲ ನೀಟಾಗಿ ತೊಳ್ಕೊಬೇಕು. ನಾನು ಈ ರೆಸಿಪಿ ಮಾಡ್ತಾಯಿದ್ರೆ ಇಲ್ಲಿ ಜನಗಳೆಲ್ಲ ಅಜ್ಜಿ ಎಲ್ಲರೂ ಕೆಲಸ ಮಾಡ್ಕೊತಾ ಇದ್ದಾರೆ. ಕೊಂಡವರಿಲ್ಲ, ಮನೆಯೆಲ್ಲ ಖಾಲಿ ಎಲ್ಲ ಹೊರಗಡೆ ಇದ್ದಾರೆ. ಕಿಶೋರನು ಕಾಣಿಸ್ತಾ ಇಲ್ಲ. ನಮ್ಮ ಅಜ್ಜಿ ನೋಡಿ ಗಾಯ್ಸ್ ಏನು ಮಾಡ್ತಾ ಇದ್ದಾರೆ ಅಂತ. ಕಡಲೆ ಬೀಜನೂ ಬಿಡ್ತಿಲ್ಲ, ಆ ಊರಿಂದ ತಂದು ಆ ಕಡಲೆ ಬೀಜನೂ ಕುಟ್ಕೊಂಡು ತಿಂತಾವ. ವಿಡಿಯೋ ಮಾಡ್ತಾ ಇದ್ದೀನಿ ಅಂದಿದ್ದಕ್ಕೆ ನೋಡಿ ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಈಗ ಏನು ಮಾಡಬೇಕು ಅಂದರೆ ಎಲ್ಲ ಚೆನ್ನಾಗೇ ಒಂದು ಸೋಸೋ ಜಾಲರಿ ಬರುತ್ತಲ್ಲ, ಆ ರೀತಿ ಎಲ್ಲ ಚೆನ್ನಾಗಿ ಡ್ರೈ ಮಾಡಿಕೊಂಡು ಸ್ವಲ್ಪ ನೀಟಾಗೆ ತೊಳಿಬೇಕು. ಅದ್ರ ಮೇಲಿರೋವಂಥದ್ದೆಲ್ಲ ಔಷಧಿ ಎಲ್ಲ ಹೋಗಲಿ ಅಂದ್ಬಿಟ್ಟು ಚೆನ್ನಾಗಿ ತೊಳೆದಿದ್ದಾಯಿತು. ನೋಡಿ ಈ ರೀತಿ ಡ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ ತೊಗೊಂಡು ನೀವು ಅದಕ್ಕೆ ನಾವು ಡ್ರೈ ಮಾಡಿರೋವಂಥ ಬ್ರೊಕೋಲಿನ ಸೇರಿಸ್ಕೊಬೇಕು. ಬ್ರೊಕೋಲಿನ ಚೆನ್ನಾಗಿ ಸೇರಿಸ್ಕೊಂಡು, ಇದು ವಿಡಿಯೋ ಬಂದು ನಮ್ಮ ಕಿಶೋರ ಮಾಡ್ತಾ ಇದ್ದಾನೆ, ನಾನು ಇವಾಗ ಕುಕ್ ಮಾಡ್ತಾ ಇದ್ದೀನಿ. ಇದನ್ನು ಸೇರಿಸ್ಕೊಂಡು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಸೇರಿಸ್ಕೊಳ್ಳಿ. ಆಮೇಲೆ ನಾನು ಫಸ್ಟು ಸೇರಿಸ್ಕೊಂಡಿರೋದು ಬಂದು 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಬಂದು 1 ಕಪ್ಪಷ್ಟು ಕಾರ್ನ್ಫ್ಲೋರ್, ಎರಡನ್ನೂ ಸಹ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೋದು. ನೀವು ಕಾರ್ನ್ಫ್ಲೋರ್ ಸೇರಿಸ್ಕೊಬೋದು, ಮೈದಾ ಹಿಟ್ಟಾದರೂ ಸೇರಿಸ್ಕೊಬೋದು, ಗೋಧಿ ಹಿಟ್ಟಾದರೂ ಸಹ ಸೇರಿಸ್ಕೊಬೋದು, ಯಾವುದಾದ್ರೂ ಸಹ ನೀವು ಸೇರಿಸ್ಕೊಬೋದು ಅಂತಲೇ ಹೇಳ್ಬೋದು. ನಾನಿಲ್ಲಿ ಮೈದಾ ಬದಲು ಗೋಧಿ ಸೇರಿಸ್ಕೊತಾ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು. ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲನ ಸಹ ಸೇರಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಅಂತಲೇ ಹೇಳ್ಬೋದು ಗರಂ ಮಸಾಲ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದಕ್ಕೆ ನೀರೇನು ಬೇಕಾಗೋವಂಥದ್ದು ಅವಶ್ಯಕತೆ ಬರೋದಿಲ್ಲ, ಬೇಕಾದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಸ್ವಲ್ಪ ಕಾರ್ನ್ಫ್ಲೋರ್ ಕಮ್ಮಿ ಆಯಿತು, ಕೋಟಿಂಗ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕಾರ್ನ್ಫ್ಲೋರ್ ಸಹ ಚೆನ್ನಾಗಿ ಸೇರಿಸ್ಕೊಂಡು ಒಂದು ಟೈಮ್ ನೀಟಾಗಿ ಕಲಿಸಿದ್ದೀನಿ. ಈಗ ಎಣ್ಣೆನ ಚೆನ್ನಾಗೆ ಕಾಯಕ್ಕೆ ಬಿಡಬೇಕು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಈ ರೀತಿ ಉದುರುದ್ರಕ್ಕೆ ಹಾಕ್ಕೊಳ್ತಾ ಬರಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೇ ಕರಿಬೇಕು. ಗೋಲ್ಡನ್ ಬ್ರೌನ್ ಬರೋ ರೀತಿ ಚೆನ್ನಾಗೇ ಕರಿದ್ರೆ
ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಚೆನ್ನಾಗೇ ಕರಿತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಶೇಕಾಗಿ ಬಂದಿದೆ, ಅದಕ್ಕೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಾನು ಟ್ರೈಪಾಡ್ ಯೂಸ್ ಮಾಡ್ತಾಯಿಲ್ಲ, ಹಾಗೆಯೇ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಅದಕ್ಕೋಸ್ಕರ ಶೇಕ್ ರೀತಿ ಬಂದಿದೆ ಅಷ್ಟೇ. ನೋಡಿ ಈ ರೀತಿ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ರೆಡಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.